ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮೇಷರಾಶಿ ಹಾಗೂ ಮಕರ ರಾಶಿಯವರ ಜೋಡಿ ಹೇಗಿರುತ್ತದೆ, ಇವರ ಪ್ರೀತಿ ವೈವಾಹಿಕ ಜೀವನ ಹೇಗಿರಲಿದೆ ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಮೇಷರಾಶಿಯವರ ಗುಣಗಳ ಬಗ್ಗೆ ನೋಡೋಣ. ನಂತರ ಈ ಎರಡೂ ಜೋಡಿಗಳ ಮಧ್ಯೆ ಸಾಮರಸ್ಯ ಹೊಂದಾಣಿಕೆ ಹೇಗಿರುತ್ತದೆ ಅಂತ ನೋಡೋಣ. ಮೊದಲಿಗೆ ಮೇಷರಾಶಿ ವ್ಯಕ್ತಿಗಳ ಗುಣಗಳ ಬಗ್ಗೆ ನೋಡೋದಾದರೆ, ಮೇಷರಾಶಿಯ ಅಧಿಪತಿ ಕುಜಗ್ರಹ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡುವವರು. ಆಪೋಸಿಟ್ ಪರ್ಸನ್ಗೆ ಫೀಲ್ ಆಗುವುದು ಮೇಷರಾಶಿಯವರಲ್ಲಿ ಅಹಂಕಾರವಿದೆ, ತುಂಬ ಆಟಿಟ್ಯೂಡ್ ಇದೆ ಎಂದು ಭಾವಿಸುತ್ತಾರೆ. ಮೇಷರಾಶಿ ಅಗ್ನಿತತ್ವ ರಾಶಿಯಾಗಿರುವುದರಿಂದ ತುಂಬ ಅಡ್ವೆಂಚರಸ್ ಆಗಿರ್ತೀರ. ಬೆಂಕಿಯ ಜೊತೆ ಆಟ ಆಡುವಷ್ಟು ಧೈರ್ಯವಂತರು, ಸಾಹಸಿಗಳು ಆಗಿರ್ತೀರ. ಮೇಷರಾಶಿಯವರು ಚಿಕ್ಕವರಿದ್ದಾಗ ತುಂಬ ಬೀಳುವುದು, ಪೆಟ್ಟು ಮಾಡಿಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿರುತ್ತದೆ. ಮೇಷರಾಶಿಯವರು ಯಾರ ಅಧೀನದಲ್ಲಿಯೂ ಕೆಲಸ ಮಾಡಲು ಇಷ್ಟಪಡದವರು. ನಾನೇ ಬಾಸ್ ಆಗಿರಬೇಕು, ಎಲ್ಲರೂ ನನ್ನ ಕೈ ಕೆಳಗೆ ಕೆಲಸ ಮಾಡಬೇಕು ಅಥವಾ ಲೀಡರ್ ಆಗಿ ಎಲ್ಲರನ್ನೂ ಲೀಡ್ ಮಾಡಬೇಕು ಎಂಬುದು ನಿಮ್ಮ ಮನಸ್ಸಿನ ಇಚ್ಛೆಯಾಗಿರುತ್ತದೆ. ತುಂಬ ಸ್ವಾಭಿಮಾನಿಗಳಾಗಿರುತ್ತೀರಾ. ಮೇಷರಾಶಿಯವರಿಗೆ ಯಾರು ಗೌರವ ಕೊಟ್ಟು ಮಾತನಾಡಿಸುತ್ತಾರೋ ಅವರಿಗೆ ನೀವು ಅಷ್ಟೇ ಗೌರವ ಕೊಟ್ಟು ಮಾತನಾಡಿಸುತ್ತೀರಾ. ಇಲ್ಲದಿದ್ದರೆ ಎದುರುಗಡೆ ಇರುವವರು ಆಟಿಟ್ಯೂಡ್ ತೋರಿಸಿದರೆ ಮೇಷರಾಶಿಯವರು ಕೋಪಿಸಿಕೊಂಡು ಅವರಿಂದ ದೂರ ಆಗ್ತೀರಾ. ಮೇಷರಾಶಿಯವರು ಎಲ್ಲರ ಜೊತೆಯಲ್ಲಿಯೂ ಸ್ನೇಹವನ್ನು ಬೆಳೆಸಲು ಇಚ್ಛಿಸುತ್ತಾರೆ. ಆದರೆ ನಿಮಗೆ ಸರಿಸಮಾನವಾಗಿ ಗೌರವಿಸುವವರ ಜೊತೆ ಮಾತ್ರ ಸ್ನೇಹವನ್ನು ಬೆಳೆಸಲು ಇಷ್ಟಪಡ್ತೀರಾ. ಮಕರ ರಾಶಿಯವರ ಬಗ್ಗೆ ನೋಡೋಣ. ಮಕರ ರಾಶಿ ಪೃಥ್ವಿ ತತ್ವ ರಾಶಿ. ಮಕರ ರಾಶಿಯ ಅಧಿಪತಿ ಶನಿ ಗ್ರಹ. ಈ ರಾಶಿಯಲ್ಲಿ ಮಂಗಳ ಗ್ರಹ ಉಚ್ಚವಾಗಿರುತ್ತದೆ, ಅಂದರೆ ಎಕ್ಸಾಲ್ಟೆಡ್ ಪೊಸಿಷನಲ್ಲಿ ಇರುತ್ತದೆ. ಇಂದಿನ ಜನ್ಮದಲ್ಲಿ ಬಲಿದಾನ ಮಾಡಿರುವಂತಹ, ದೇಶಕ್ಕಾಗಿ ಹೋರಾಟ ಮಾಡಿ ಮಡಿದಿರುವಂತಹ ರಾಶಿಯವರು ಮಕರ ರಾಶಿಯವರು. ಆದ್ದರಿಂದ ಈ ಜನ್ಮದಲ್ಲಿಯೂ ಹೆಚ್ಚು ದೇಶಭಕ್ತಿ ಇರುತ್ತದೆ ನಿಮ್ಮಲ್ಲಿ. ಆದರೆ ಶಾಂತ ಪ್ರಿಯರಾಗಿರುತ್ತೀರಾ. ತನ್ನ ಪಾಡಿಗೆ ತಾನು ಕೆಲಸ ಮಾಡುವ ಕರ್ಮ ಪ್ರಧಾನ ರಾಶಿಯವರು. ಮಕರ ರಾಶಿಯವರು ತುಂಬ ಯೋಚಿಸುತ್ತೀರಾ, ಆದರೆ ಆ ಯೋಚನೆಗಳನ್ನು ಕಾರ್ಯರೂಪಕ್ಕೆ ತರಲು ನಿಧಾನ ಮಾಡುತ್ತೀರಾ. ಆದರೆ ಮೇಷರಾಶಿಯವರು ತನ್ನ ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಇಮಿಡಿಯೇಟ್ ಆಗಿ ಕಾರ್ಯರೂಪಕ್ಕೆ ತರುವವರು. ಮೇಷರಾಶಿಯವರು ನಿಜವಾದ ಸ್ನೇಹಕ್ಕೆ ಬೆಲೆ ಕೊಡುತ್ತಾರೆ. ಆದರೆ ಮಕರ ರಾಶಿಯವರು ಒಂಟಿಯಾಗಿ ಇರಲು ಇಷ್ಟಪಡ್ತಾರೆ, ಒಂಟಿಯಾಗಿ ಯೋಚಿಸಲು ಇಚ್ಛಿಸುತ್ತಾರೆ. ಮಕರ ರಾಶಿಯವರು ತನ್ನ ಮನಸ್ಸಿನ ಭಾವನೆಗಳನ್ನು ಅಷ್ಟು ಬೇಗ ವ್ಯಕ್ತಪಡಿಸುವುದಿಲ್ಲ. ಆದರೆ ಮೇಷರಾಶಿಯವರು ಹಾಗಲ್ಲ, ಮನಸ್ಸಿನಲ್ಲಿರುವುದನ್ನು ಇಮಿಡಿಯೇಟ್ ಆಗಿ ಫಿಲ್ಟರ್ ಇಲ್ಲದೆ ಮಾತನಾಡುವವರು. ಮಕರ ರಾಶಿಯವರು ಯಾರ ಜೊತೆ ಸೇರಿದರೂ ಅವರಲ್ಲಿರುವಂತಹ ಜ್ಞಾನವನ್ನು, ನಾಲೆಡ್ಜನ್ನು ಕಲಿಯುವಂತಹ ಇಂಟ್ರೆಸ್ಟನ್ನು ತೋರಿಸುತ್ತೀರಾ. ನ್ಯಾಯಪ್ರಿಯರಾಗಿರ್ತೀರಾ, ತುಂಬ ಬ್ಯಾಲೆನ್ಸ್ಡ್ ಆಗಿ ಇರ್ತೀರಾ. ಹಣದ ವಿಚಾರದಲ್ಲಿಯೂ ಅಳೆದು ತೂಗಿ ಖರ್ಚು ಮಾಡುವ ಗುಣದವರು. ಫ್ಯೂಚರ್ಗಾಗಿ ಹಣವನ್ನು ಉಳಿತಾಯ ಮಾಡುವಂತಹ ಗುಣದವರು ಮಕರ ರಾಶಿಯವರಾಗಿರ್ತೀರಾ. ಈಗ ಮೇಷರಾಶಿ ಹಾಗೂ ಮಕರ ರಾಶಿಯ ಜೋಡಿ ಹೇಗಿರುತ್ತೆ ಅಂತ ನೋಡೋಣ. ಮೇಷರಾಶಿ ಹಾಗೂ ಮಕರ ರಾಶಿಯವರ ಇವರಿಬ್ಬರು ಲವ್ ಮ್ಯಾರೇಜ್ ಆಗುವಂತಹ ಸಾಧ್ಯತೆಗಳಿವೆ. ಎರಡು ರಾಶಿಯವರು ಬುದ್ಧಿಯಿಂದ ಯೋಚಿಸದೆ ಹೃದಯದಿಂದ, ಮನಸ್ಸಿನಿಂದ ಯೋಚಿಸುವ ಕಾರಣದಿಂದ ಮೇಷರಾಶಿ ಹಾಗೂ ಮಕರ ರಾಶಿಯವರು ಬಹಳ ಬೇಗ ಒಬ್ಬರ ಕಡೆ ಒಬ್ಬರು ಅಟ್ರಾಕ್ಟ್ ಆಗುತ್ತೀರಾ. ಮೇಷರಾಶಿಯವರು ಹಾಗೂ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಅಂದುಕೊಂಡಂತಹ ಗುರಿ ಉದ್ದೇಶಗಳನ್ನು ಸಾಧಿಸಲು ಸತತ ಪ್ರಯತ್ನವನ್ನು ಛಲ ಬಿಡದೆ ಮಾಡುವವರಾಗಿರುತ್ತೀರಾ. ಆದರೆ ಮೇಷರಾಶಿ ಹಾಗೂ ಮಕರ ರಾಶಿಯವರು ಯೋಚಿಸುವಂತಹ ರೀತಿ ಬೇರೆ ಬೇರೆಯಾಗಿರುತ್ತದೆ. ಮಕರ ರಾಶಿಯವರು ಕೆಲಸ ಮಾಡುವ ರೀತಿಗೆ ಮೇಷರಾಶಿಯವರು ನಿಮ್ಮ ಕಡೆ ಅಟ್ರಾಕ್ಟ್ ಆಗುತ್ತಾರೆ. ಇವರಿಬ್ಬರ ವಿವಾಹದ ನಂತರ ಮೇಷರಾಶಿ ತನ್ನ ಮಾತೆ ಸರಿ ಎನ್ನುತ್ತಾರೆ. ಮಕರ ರಾಶಿಯವರು ಮೇಷರಾಶಿಯವರ ಆಟಿಟ್ಯೂಡ್ ಗುಣ, ಕೋಪದ ಗುಣ, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡುವಂತಹ ಗುಣ ಸ್ವಲ್ಪ ನಿಮಗೆ ಕಿರಿಕಿರಿ ಮಾಡುತ್ತದೆ. ಮೇಷರಾಶಿ ಹಾಗೂ ಮಕರ ರಾಶಿಯವರಿಗೆ ಈಗೋ ಕ್ಲಾಶಸ್ ಬರ್ತಾ ಇರುತ್ತೆ. ವಾರದಲ್ಲಿ 2 ಅಥವಾ 3 ದಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಈಗೋ ಕ್ಲಾಶಸ್ ಬಂದೇ ಬರುತ್ತದೆ. ನಿಮ್ಮ ಲೈಫ್ ಪಾರ್ಟ್ನರ್ನ ನೆಗೆಟಿವ್ ಹಾಗೂ ಪಾಸಿಟಿವ್ ಗುಣಗಳನ್ನು ನೀವು ಅರ್ಥ ಮಾಡಿಕೊಂಡು ಹೋದರೆ ಹೆಚ್ಚು ಸಮಸ್ಯೆಗಳು ಬರುವುದಿಲ್ಲ. ಮೇಷರಾಶಿಯವರಿಗೆ ಅನ್ನಿಸುವುದು, ನನ್ನ ಇಷ್ಟ ಕಷ್ಟಗಳಿಗೆ ನನ್ನ ಲೈಫ್ ಪಾರ್ಟ್ನರ್ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂತ ಅನ್ಕೋತೀರಾ. ಮಕರ ರಾಶಿಯವರಿಗೆ ಅನ್ನಿಸುವುದು,
ನನ್ನ ಲೈಫ್ ಪಾರ್ಟ್ನರ್, ನನ್ನ ಕುಟುಂಬದಲ್ಲಿ ಮಕ್ಕಳು ತಂದೆ ತಾಯಿಗೆ ನನ್ನ ಇಷ್ಟಕ್ಕೆ ಪ್ರಾಮುಖ್ಯತೆ ಕೊಡದೆ ತನ್ನ ಇಷ್ಟಗಳಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಎಂಬಂತಹ ಭಾವನೆ ಮಕರ ರಾಶಿಯವರಲ್ಲಿ ಮೂಡುತ್ತದೆ. ಈ ರೀತಿ 6ಕ್ಕೆ ಏರಲ್ಲ 3ಕ್ಕೆ ಹಿಡಿಯಲ್ಲ ಅಂತಾರಲ್ಲ, ಹಾಗೆ ಇವರ ವೈವಾಹಿಕ ಜೀವನ ಇರುತ್ತದೆ. ಕೇವಲ ರಾಶಿಯಿಂದ ವೈವಾಹಿಕ ಜೀವನವನ್ನು ನಿರ್ಧಾರ ಮಾಡೋ ಹಾಗಿಲ್ಲ. ಲಗ್ನ, ರಾಶಿ, ಶುಕ್ರಗ್ರಹ, ಮಂಗಳ ಗ್ರಹ, ಗುರುಗ್ರಹ ಈ 5 ಪಾಯಿಂಟ್ಸ್ಗಳನ್ನು ಮ್ಯಾಚ್ ಮೇಕಿಂಗ್ ಮಾಡಿ, ಹಾರಸ್ಕೋಪ್ ಮ್ಯಾಚ್ ಮಾಡಿ, ದಶಾಭುಕ್ತಿ ಮ್ಯಾಚ್ ಮಾಡಿ ವೈವಾಹಿಕ ಜೀವನವನ್ನು ಡಿಸೈಡ್ ಮಾಡಬಹುದು. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.